ನಮಸ್ಕಾರ. ಕೊಂಚ ಗಂಗಾಧರ ಅಂತ ಇದು 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 ಮುಂಚೆ ಇದು 8 ವರ್ಷ ಇದು ಜಾಬ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಎಲ್ಲರೂ ಕೂಡ ಅವ್ರ ಜಾಬ್ ಇದು ಬೆಂಗಳೂರಿಗೆ ಎಂಟ್ರಿ ಆಗೋದು ಎಲ್ಲರೂ ಕೂಡ ಇದು ಜಾಬ್ಗೆ ಅಂತ. ನಾನು ಬಂದಿದ್ದು ಇದು ಮಾತಾಡಬೇಕು ಅಂತ. ಆ್ಯಕ್ಚುಲಿ ನಮ್ಮ ಅಮ್ಮ ನನ್ನ ಕಲಿಸಿದ್ದು ನನಗೆ 20 ವರ್ಷ ನನಗೆ ವೀಕ್ನೆಸ್ ಇದೆ ನಾನು ಮಾತಾಡ. ಆ್ಯಕ್ಚುಲಿ ನಮ್ಮ ಕಲಿಸಿದ ಉದ್ದೇಶನೇ ಆ್ಯಕ್ಚುಲಿ ಇದು ಜಾಬ್ ಹೋಗುವಂತ ಅಲ್ಲ. ಆ್ಯಕ್ಚುಲಿ ಧೈರ್ಯ ಬರಲಿ ಅಂತ, ಬೆಂಗಳೂರಿಗೆ ಬಂದು ಧೈರ್ಯ ಬರುತ್ತೆ ಅಂತ ಅಮ್ಮ ನಾನು ಕಲಿಸಿದ್ರು. ಆ್ಯಕ್ಚುಲಿ ಬೆಂಗಳೂರಿಗೆ ಬಂದು ಧೈರ್ಯ ಬಂತು ಇಲ್ಲ ನಾನು ಬಂದು ಆ್ಯಕ್ಚುಲಿ ಇವತ್ತು ಒಂದು NTC ಅಂತ ಇವತ್ತು ಪ್ರೆಸೆಂಟ್ಲಿ 14 ವರ್ಷ ಆಯ್ತು ನಾನು ಅಲ್ಲಿ ನೋಡಿ ಇದಕ್ಕೆ ಬಂದು ನಾನು ಇದು ಬೆಂಗಳೂರಿಗೆ ಬಂದ. ಆ್ಯಕ್ಚುಲಿ ಇವತ್ತು 8 ವರ್ಷ ಜಾಬ್ ಮಾಡಿದೆ. ಜಾಬ್ ಮಾಡಿದ ಉದ್ದೇಶ ಸಮಸ್ಯೆಗಳು ಇತ್ತು. ಆ್ಯಕ್ಚುಲಿ 5 ಲಕ್ಷ ಇದು ಸಾಲ ಇತ್ತು. ಸಾಲದ ಜೊತೆನೆ ಯಾಕಂದರೆ ತುಂಬ ಕಮಿಟ್ಮೆಂಟ್ ಇತ್ತು. ಸ್ಯಾಲ್ರಿ ಒಂದು 10,000 ರೂಪಾಯಿ 9,000 ರೂಪಾಯಿ ನನಗೆ ಸ್ಯಾಲ್ರಿ ಇತ್ತು ಟೈಮಲ್ಲಿ. ಆ್ಯಕ್ಚುಲಿ ಅವಕಾಶದ ಬಗ್ಗೆ ನಾನು ಇದು ಸ್ಟಾರ್ಟ್ ಮಾಡಬಾರ್ದು ನನ್ನ ಸೆಕೆಂಡ್ ಪಾಯಿಂಟ್. ಆ್ಯಕ್ಚುಲಿ ಯಾಕೆ ಅಂತಂದರೆ ನಾನು ಫಸ್ಟ್ ಇದ್ರ ಬಗ್ಗೆ ಬಂದು ನಾನು ಇದು ತಿಳ್ಕೊಂಡಾಗ ಆ್ಯಕ್ಚುಲಿ ಇದೆಲ್ಲ ಸ್ಪೀಚ್ ಕೊಡ್ತಾ ಇದ್ರು, ಮಾತಾಡ್ತಿದ್ರು. ನಾನು ಫಸ್ಟೇ ಅಂದ್ಕೊಂಡೆ ಇದು ನಮ್ಗೆ ಆಗಲ್ಲ ಅಂತ ಮಾತಾಡಬೇಕು. ಅವಕಾಶ ಎಷ್ಟೇ ಚೆನ್ನಾಗಿದ್ರು ಕೂಡ ನನಗೆ ನಾನು ತುಂಬ ಇದು ಒಂದು ವಿಚಾರದಲ್ಲಿ ನಾನು ತುಂಬ ವೀಕ್ ಇದ್ದೀನಿ ಅಂತಂದರೆ ಅದು ನನಗೆ ಆಗಲ್ಲ ಅಂತ ನಾನು ಅವತ್ತೇ ನಾನು ಇದು ಡಿಸೈನ್ ಇದು ಮಾಡಿಬಿಟ್ಟು ನಾನು ಸುಮ್ಮನಾಗಿದ್ದೆ. ಆ್ಯಕ್ಚುಲಿ ಆ ಟೈಮಲ್ಲೂ ಕೂಡ ನನ್ನ ಮನೆ ಎಲ್ಲ ಕೂಡ ನನಗೆ ಇದು ಪ್ರೋತ್ಸಾಹ ಕೊಟ್ಟರು. ಆ್ಯಕ್ಚುಲಿ ಪ್ರೋತ್ಸಾಹ ಕೊಟ್ಟು 6 ಇಯರ್ ಆಯಿತು. ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿ ಆಪರ್ಚುನಿಟಿ ನಾನು ಸ್ಟಾರ್ಟ್ ಮಾಡಿ NTC ನನ್ನ ತುಂಬ ಅದ್ಭುತವಾದಂಥ ಒಂದು ರ್ಯಾಂಕ್. ಆ್ಯಕ್ಚುಲಿ ನಮ್ಮಮ್ಮ ಎಲ್ಲ ಹೇಳ್ತಿದ್ದಲ್ಲ, ನಮ್ಮಮ್ಮ ಇದು ಮಾತಾಡಲಿಂತ ಹೇಳ್ತಿದ್ದೆ ಓಕೆ ಮಾಡಿ ಹೇಳಿದ್ನಲ್ಲ. ಇವತ್ತು ನಾವು ಅಟ್ಲೀಸ್ಟ್ ನಮ್ಮಮ್ಮ ಒಂದು ಡ್ರೀಮ್ ಫುಲ್ಫಿಲ್ ಆಗಿದ್ದೇನಪ್ಪ ಅಂತಂದರೆ ನಾವು ಎಷ್ಟು ದುಡ್ಡು ಕೊಡ್ತಿದ್ದೀನಿ ಅದು ವಿಚಾರ ಅಲ್ಲ. ಆ್ಯಕ್ಚುಲಿ ಅವರಿಗೆ ಅಟ್ಲೀಸ್ಟ್ ಇವತ್ತು ನನಗೆ ಧೈರ್ಯವಾಗಿ ಸ್ಟೇಜ್ ಮೇಲೆ ನಿಂತ್ಕೊತಿದ್ದೀನಲ್ಲ ನನ್ನ ಪ್ರಕಾರ ನಾನೊಂದು ತುಂಬ ಚೆನ್ನಾಗಿ ನಾನು ಸ್ಪೀಚ್ ಕೊಡ್ತೀನಿ. ಆ್ಯಕ್ಚುಲಿ ಮಾತಾಡ್ತೀನಿ. ಒಂದೊಂದ್ಸಲ ನರ್ವಸ್ ಆಯಿತು ಅಂತಂದರೆ ಮಾತು ಹೋಗುತ್ತೆ. ಮತ್ತೆ ಇದು ಚೀಫ್ ಗೆಸ್ಟ್ಗಳೆಲ್ಲ ಬಂದಿರ್ತಾರೆ. ಆ್ಯಕ್ಚುಲಿ ಅವಾಗಂತೂ ಇನ್ನೂ ನಾನು ತುಂಬ ನರ್ವಸ್ ಆಗ್ತೀನಿ. ಆ್ಯಕ್ಚುಲಿ ಬಟ್ ನಾನು ಇವತ್ತು ವೀಕ್ ಇದ್ದೀನಿ. ಇದು ನರ್ವಸ್ ಆದರೂ ಕೂಡ ಇದು ಆಪರ್ಚುನಿಟಿ ಹೇಗಿದೆ ಅಂತಂದ್ರೆ ಹೇಳೋದು ಅಷ್ಟೇ. ಇವತ್ತು ನನ್ನ ವೀಕ್ನೆಸ್ ಇದ್ರೂ ಕೂಡ ಇವತ್ತು 2 lakh ಇನ್ಕಮ್ ಎನ್ಕೇಜ್ ಮಾಡ್ತಾ ಇದ್ದೀನಿ ಅಂತಂದರೆ ಟೀಮ್ ವರ್ಕ್ ಇರೋಂಥ ಶಕ್ತಿ. ಆಗ್ತದೆ ಓಕೆ. ನಾನು ಯಾಕೆಂದರೆ ವೀಕ್ ಇರ್ಬೋದು ನಾನು ಮಾತಾಡ. ಆ್ಯಕ್ಚುಲಿ ನನ್ನ ಟೀಮ್ ಸ್ಟ್ರಾಂಗ್ ಇದೆ. 14 ಡಿಸ್ಟ್ರಿಕ್ಟಲ್ಲಿ ನನ್ನ ಟೀಮ್ ಇದೆ ಅಂತ. ಇದು ಹಳ್ಳಿಯಿಂದ ಇಲ್ಲಿ ಬಂದಾಗ ನಾನು ಆ್ಯಕ್ಚುಲಿ ನಾನು ಅನ್ಸಿದ್ದೇನಪ್ಪ ಅಂದರೆ ತುಂಬ ಕಷ್ಟ. ಯಾಕೆಂದರೆ ಸಿಟಿ ಬಗ್ಗೆ ನಾವು ಫಸ್ಟ್ ಟೈಮ್ ನಾನು ಎಂಟ್ರಿ ಆಗಿದ್ದು ಸಿಟಿ ಇಲ್ಲಿಗೆ. ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ನಾವು ಹಳ್ಳಿಯಲ್ಲಿ ಬಿಟ್ಟು ಹಳ್ಳಿಯಿಂದ ನಾನು ಆ ಕಡೆ ಹೋಗ್ತಿರ್ಲಿಲ್ಲ. ಏನೋ ನಮ್ಮನ್ನು ಆಡ್ಕೊತಾರೆ ಅಂತ ಎಲ್ಲೂ ಹೋಗ್ತಿರ್ಲಿಲ್ಲ. ಬೆಂಗಳೂರಿಗೆ ಬಂದಾಗ ಅನ್ಸಿದ್ದೇನಪ್ಪ ಅಂದರೆ ಬೆಂಗಳೂರು ಸಾಗರ ಅಂತ ಹೇಳ್ತಾರೆ. ಅವರಲ್ಲ ಬೆಂಗಳೂರು ಸಾಗರ ಅಂತ ಹೇಳ್ತಾರೆ. ಬಂದ ತಕ್ಷಣ ಭಯನೇ ಸ್ಟಾರ್ಟ್ ಆಗಿತ್ತು. ಆ್ಯಕ್ಚುಲಿ ಇಷ್ಟೊಂದು ಬಸ್ಗಳೇ ನಾವು ನೋಡಿರಲಿಲ್ಲ. ಯಾಕೆ ಅಂತಂದರೆ ಇದು ನಮ್ಮ ಹಳ್ಳಿಲಿ ಇದು ಒಂದೇ ಬಸ್ ಇದೆ. ಆ್ಯಕ್ಚುಲಿ ಊರಲ್ಲಿ ಆ್ಯಕ್ಚುಲಿ ಒಂದು ತುಂಬ ಚಿಕ್ಕಲ್ಲಿ. ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಾಗ ಸಾವಿರಾರು ಬಸ್ಗಳನ್ನ ನೋಡಿದ್ವಿ. ತುಂಬ ಜನಗಳನ್ನ ನಾವು ಇಲ್ಲಿ ನೋಡಿದ್ವಿ. ಆ್ಯಕ್ಚುಲಿ ಅದಾದ್ಮೇಲೆ ಹೇಳಿ ನೋಡ್ತಾ ಇದ್ದಾರೆ ಇಲ್ಲಿ ಬಂದು ಓಕೆನಾ ಜಾಬ್ ಮಾಡೋಕ್ಕೆ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಸಂಬಂಧಿಕರು ಓಕೆನಾ 1 ತಿಂಗಳು 2 ತಿಂಗಳು ಇಡ್ಬೇಕು ಫ್ರೀಯಾಗಿ. ಆ್ಯಕ್ಚುಲಿ ಆಮೇಲೆ ಅವರು ಕೂಡ ಹೇಳ್ತಾರೆ ಎಲ್ಲ ಒಂದು ಕಡೆ ಜಾಬ್ ಮಾಡ್ಕೋ ಅಂತ. ಆ ಟೈಮಲ್ಲಿ ಎಲ್ಲ ಒಂದು ಕಡೆ ಜಾಬ್ ಮಾಡ್ಕೊಂಡು ಆ್ಯಕ್ಚುಲಿ ಓಕೆನಾ ಜಾಬ್ ಮಾಡ್ಕೊಂಡು 8,900 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು ಓಕೆನಾ ಜರ್ನಿ. 11,000 ರೂಪಾಯಿ ಓಕೆನಾ ಓಟಿ ಮಾಡಿದ್ರೆ 11,000 ರೂಪಾಯಿ ಸ್ಯಾಲ್ರಿ ಕೊಡ್ತಿದ್ರು. ಆ್ಯಕ್ಚುಲಿ ಆ ಟೈಮಲ್ಲಿ ಇದ್ರ ಬಗ್ಗೆ ಹೇಳಿದಾಗ ಹೇಳ್ತಾ ಇದ್ರೆ ತುಂಬ ಆಸೆ ಇದೆ, ಡ್ರೀಮ್ಸ್ ಇದೆ ಓಕೆನಾ. ಇದು ನಮ್ಮ ಇಂಡಿಯಾದೊಳಗಡೆ ಒಂದೇ ಒಂದು ತುಂಬ ಕೊರತೆ ಏನಪ್ಪ ಅಂದರೆ ಇದು ಪ್ರೋತ್ಸಾಹ ಕೊರತೆ. ಆ್ಯಕ್ಚುಲಿ ವೀಕ್ನೆಸ್ ಇದೆ ಅಂತ ಮಾತ್ರಕ್ಕೆ ಜನ ಆಟ ಬದಲು ಅಕಸ್ಮಾತ್ ಬೆನ್ ತಟ್ಟಿದ್ರೆ ಮೋಸ್ಟ್ಲಿ ನಾವು ಸ್ಟ್ರಾಂಗ್ ಆಗ್ತಿದ್ದೆ. ಮೋಸ್ಟ್ಲಿ ಬೆನ್ ತಟ್ಟೋದಕ್ಕೆ ತುಂಬ ನಮಗೆ ಅಂತ ನಮಗೆ ಎಲ್ರಿಗೂ ಕೂಡ ಎಲ್ಲ ತುಂಬ ಇದು ವೀಕ್ನೆಸ್ ಇಲ್ಲ ಅಂದ್ರೂ ಕೂಡ ಓಕೆನಾ ಯಾರು ಕೂಡ ಇದು ಪ್ರೋತ್ಸಾಹ ಕೂಡ ಓಕೆನಾ ಸಂಖ್ಯೆ ತುಂಬ ಕಡಿಮೆ ಇದೆ. ಆ್ಯಕ್ಚುಲಿ ಓಕೆನಾ ಆ ರೀಸನ್ ಮೋಸ್ಟ್ಲಿ ಇಂಡಿಯಾ ಇನ್ನೂ ಇಲ್ಲ ಡೆವಲಪ್ ಆಗಿಲ್ಲ. ಆ್ಯಕ್ಚುಲಿ ರೀಸನ್ ಆ್ಯಕ್ಚುಲಿ ಓಕೆನಾ ಯಾರೊಬ್ಬ PM ಆಗಲಿ CM ಆಗಲಿ ಓಕೆನಾ ಇಂಡಿಯಾ ಡೆವಲಪ್ ಆಗ್ತಾ ಇದೆ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ 144 ಕೋಟಿ ಜನಸಂಖ್ಯೆ ಇದೆ. ಎಲ್ಲರೂ ಡೆವಲಪ್ ಆದರೆ ಇಂಡಿಯಾ ಡೆವಲಪ್ ಆಗ್ತಾ ಇದೆ. ಇದು ಫ್ಯಾಕ್ಟ್. ಆ್ಯಕ್ಚುಲಿ ಬಟ್ ಎಲ್ಲರೂ ಡೆವಲಪ್ ಆಗೋಕ್ಕೋಸ್ಕರ ಎಲ್ಲ ಅವಕಾಶ ಇರುತ್ತೆ. ಇದೆ ಜಾಬ್ ಒಳಗಡೆ 10 ವರ್ಷ 20 ವರ್ಷ ಜಾಬ್ ಮಾಡಿದ್ದೀವಿ. ಆ್ಯಕ್ಚುಲಿ ಬೆಂಗಳೂರು ಒಳಗಡೆ ನಮ್ಮ ಗ್ರೋತ್ ನಮ್ಗೆ ಅರ್ಥ ಆಗ್ತಾ ಇದೆ. ಮಟ್ಟಿಗೆ ನಾವು ಗ್ರೋತ್ ಆಗ್ತಿದ್ದೀವ ಇದಾಗಲೇ ಇಂಥಲ್ಲೇ ನಿಂತಿದ್ದೀವ ಅಂತ ಈ ಅವಕಾಶ ನಂಗೆ ಅರ್ಥ ಆಗ್ತಿದ್ದೀನಪ್ಪ ಅಂತಂದರೆ ನಾನು ಇವತ್ತು ಎಷ್ಟು ಇದು ಇವತ್ತು ಚೀಫ್ ಗೆಸ್ಟ್ ಇವತ್ತು ಎಂಟ್ರಿ ಕೊಟ್ಟೆ. ಆಗ್ತೀವಿ ನನಗೆ ಒಂದ್ಸಲ ಪ್ರತಿ ಸಲ ಚೀಫ್ ಗೆಸ್ಟ್ ನಾವು ಎಂಟ್ರಿ ಆದಾಗ ಅನ್ಸುತ್ತೇನಪ್ಪ ಅಂತಂದರೆ ಸ್ಟೇಜ್ಗೆ ಹೋಗಿ ಇವತ್ತು ಮಾತಾಡೋಣ ಅಂತ. ಇವತ್ತು ಸ್ಟೇಜ್ಗೆ ಹೋಗ್ಬೇಕಾಗ್ತದೆ. ನಾನು ಮಾತು ಯಾರು ರೀಚ್ ಆಗಲ್ಲ ಆಗ್ತಾ ಇದ್ದಾರೆ.
ಕಂಪನಿ ಅದು ನೋಡಲ್ಲ ಆಗ್ತದೆ ಟೀಮ್ ಅಲ್ಲಿ ಆಗಲ್ಲ ಅಂತ ಏನು ಇದು ಟರ್ನ್ ಓವರ್ ನೋಡುತ್ತೆ ಟರ್ನ್ ಓವರ್ ನನಗೆ ಲಕ್ಷ ಇನ್ಕಮ್ ಬರ್ತದೆ. ಇದು ಇವತ್ತು ನನ್ನ ಟೀಮ್ ಕೂಡ 12 ಜನ ಕಾಲೇಜ್ ಮಾಡ್ತಿದ್ದಾರೆ ಆಕ್ಚುಲಿ, ಹಂಗಾರೆ 3 ಜನ ಮಕ್ಕಳು ಗೈಡೆನ್ಸ್ ಮಾಡಿದ್ರು ಸ್ನೇಹಿತರೆ ಆಗ್ತೀವಿ. ಬಟ್ ನಾನು ಹೇಳ್ತೇನಪ್ಪ ಅಂತಂದ್ರೆ ಅವಕಾಶ ಎಲ್ರಿಗೂ ಬೇಕು ಸ್ನೇಹಿತರೆ. ಅವಕಾಶನ ಬೇಡ ಅಂದ್ಬಿಟ್ಟು ಶ್ರೀಮಂತರು ಯಾರಿಲ್ಲ ಅಷ್ಟೇ ಇಟ್ಕೊತೀವಿ, ಎಲ್ರಿಗೂ ಅವಕಾಶ ಬೇಕಾಗ್ತೀವಿ. ಬಿಗ್ ಬಾಸ್ ಅಲ್ಲಿ ಇವತ್ತೊಂದು ರೀಲ್ ನೋಡ್ತಾ ಇದ್ದೆ ಬೆಳಿಗ್ಗೆ, ನಾನು ಇದು ಮಾಡಬೇಕು ಇದರಲ್ಲಿ ಆ ಟೈಮಲ್ಲಿ ಒಂದೇ ಒಂದು ಸೀನ್ ನೋಡಿದೆ ಆಕ್ಚುಲಿ. ಅಲ್ಲಿ ಒಂದು ಇಸ್ಕೊಡ್ತಾರೆ, ಇದು ಟಾಸ್ಕ್ ಕೊಡ್ತಾರೆ ಆಕ್ಚುಲಿ ಎಲ್ರಿಗೂ, ಅಲ್ಲಿರೋ ಕಂಟೆಸ್ಟೆಂಟ್ ಇವ್ರಿಗೆಲ್ಲ. ಅಲ್ಲಿ ಹೇಳ್ತಾರೆ, ನೀವು ಯಾರಾದ್ರೂ ಕಟ್ ಮಾಡಿದ್ರೆ ನಿಮ್ ಸ್ಪೀಡ್ ಮೇಟ್ರಿ, ಓಕೆನಾ, ಈ ವರ್ಷ ನಿಮ್ ಗ್ರೋತ್ಗೆ ನಿಮ್ ಸ್ಪೀಡಿಗೆ ಹೆಲ್ಪ್ ಆಗ್ಬೋದು ಅಂತ. ಯಾರನ್ನೋ ಒಬ್ರು ನಿಮ್ಮ ಅದರೊಳಗಡೆ ಇರುವಂತ ಒಳಗಡೆ ನಾನು ಅರ್ಥ ಮಾಡ್ಬೇಕೇನಪ್ಪ ಅಂತಂದ್ರೆ, ಇದು ಬಿಗ್ ಬಾಸ್ ಅದು ಓಕೆನಾ, ಅದು ಸೀಮಿತ ಆದ್ರೆ, ಆ ಟಾಸ್ಕ್ ಸೀಮಿತ ಆದ್ರೆ ನಮಗೆಲ್ಲರೂ ಕೂಡ ನಮ್ಮ ಸ್ಪೀಡಿಗೆ ಮೇ ಬಿ ಅಡ್ಡಿ ಆಗಿರೋ ಅಂತ ಇದೇನಪ್ಪ ಅಂತಂದ್ರೆ ಮೇ ಬಿ ಬಿಗ್ ಬಾಸ್ ಹೇಳ್ಬೇಕು ಅಂತ. ಯಾವ್ದನ್ನ ಕಟ್ ಮಾಡಿದ್ರೆ ನಾವು ಸ್ಪೀಡ್ ಹೋಗ್ತೀವಿ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಓಕೆನಾ, ಟಿವಿಗಳಾಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು. ನನ್ನ ಪ್ರಕಾರ ಹೇಳ್ತಿದ್ರಪ್ಪ ಅಂದ್ರೆ ಇದು ಒಂದು ಜೀವನ ಇದೆ, ಓಕೆನಾ, ಇದು ನಮ್ಗೊಂದು ಜೀವನ ಇದೆ ಆಕ್ಚುಲಿ. ಅದನ್ನ ನಾವು ಇದು ಮಾಡ್ಕೊಂಡು ಬಿಟ್ಬಿಟ್ಟು ನಾವು ಯಾವುದೋ ಬೇರೆ ನಾವು ಬಿಜೆಪಿ ಮುಖಾಂತರ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅಂತ 2025 ಬಂದು ಅದರಲ್ಲಿ 5 ದಿನ ಆಯ್ತು ಆಕ್ಚುಲಿ. ಅಂದ್ರೆ ಟೈಮ್ ವೇಸ್ಟ್ ಅಂತ ನಾವು ಇದು ಮಾಡಿಬಿಟ್ಟು ಅದನ್ನ ಬಿಟ್ಬಿಟ್ಟು ಓಕೆನಾ ಆ ಟೈಮಲ್ಲಿ ಅವಕಾಶ ಸ್ಟಾರ್ಟ್ ಮಾಡ್ಬೋದು ಆಕ್ಚುಲಿ, ಓಕೆನಾ. ಇದು ಇಂಡಿಯನ್ ಆಯುರ್ವೇದ ಸ್ನೇಹಿತರೆ ಅದ್ಭುತವಾದಂಥ ಅವಕಾಶ ಆಕ್ಚುಲಿ, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡು ಇದು ಮಾಡೋ ಮುಖಾಂತರ ಒಂದು ಇದು ಹೊಸ ಜರ್ನಿಗೆ ಸ್ಟಾರ್ಟ್ ಓಕೆನಾ. HID ಅಂತ ಹೇಳ್ತಾ ಇಂಥ ಅವಕಾಶ ಕೊಟ್ಟು ನನಗೆ ಇದು ಸಪೋರ್ಟ್ ಆಗಿರೋಂಥ ಓಕೆನಾ ವ್ಯಕ್ತಿ ಅಂತ ಹೇಳ್ಬೋದು ಆಕ್ಚುಲಿ. ಇದು BMW ಕಾರ್ ಅಂತ ಹೇಳ್ಬೋದು. ನಮ್ಮ ಹಳ್ಳಿಯಲ್ಲಿ ಫಸ್ಟ್ ಕರೋಡ್ಪತಿ, ನಮ್ಮ ಹಳ್ಳಿಯಲ್ಲಿ ಫಸ್ಟ್ ಕರೋಡ್ಪತಿ. ನನ್ನ ಪ್ರಕಾರ 4 crores ಮಾಡಿದ್ದಾರೆ ಇವತ್ತು, ಓಕೆನಾ. 2 ಕಾರ್ ಅವರ ಹತ್ರ ಆಕ್ಚುಲಿ. ತುಂಬಾ ಸಿಂಪಲ್ ಆಕ್ಚುಲಿ. ಇದು ಬಸವರಾಜ್ ಸರ್ ಒಂದು ಡ್ಯಾನ್ಸ್ ಚೀಫ್ ಗೆಸ್ಟ್ ಬಂದಿದ್ದಾರೆ ಆಗ್ತದೆ. ಅವರು ಕೂಡ ಇದು ಥ್ಯಾಂಕ್ಸ್ ಹೇಳ್ತಾ ನನ್ನ ಟೀಮ್ ಅಂತ ಓಕೆ. ಇವತ್ತು ಏನಾದರೂ ಓಕೆ ಸ್ಟೇಜ್ ಮೇಲೆ ನಿಂತಿದ್ದೀನಿ, ಇವತ್ತು FTC ರ್ಯಾಂಕ್ನ ಫೀಲ್ ಮಾಡ್ತಾ ಇದ್ದೀನಿ, ಅದಕ್ಕೆ ಕಾರಣ ಟೀಮ್ ಅಂತ ಹೇಳ್ಬೋದು. ಎಲ್ರಿಗೂ ಇದು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗ್ತೀನಿ. ಥ್ಯಾಂಕ್ ಯು.